ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ಬಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 9ನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ಒಟ್ಟು 4 ಅಭ್ಯಾಸಗಳು ಇದ್ದಾವೆ. ಇಲ್ಲಿ ಮೊದಲನೇ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಶಂಕುವಿನ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ಇದ್ದಾವೆ. ಅದೇ ರೀತಿಯಾಗಿ ಎರಡನೇ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ಇದ್ದಾವೆ. ಅದೇ ರೀತಿಯಾಗಿ ಮೂರನೇ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಶಂಕುವಿನ ಘನಫಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳಿದ್ದಾವೆ. ಅದೇ ರೀತಿಯಾಗಿ ನಾಲ್ಕನೇ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಗೋಳದ ಘನಫಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ಇದ್ದಾವೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಶಂಕುವಿನ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಶಂಕುವಿನ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ಘನಾಕೃತಿಯನ್ನು ತಾವು ಗಮನಿಸ್ಬೋದು. ಇದನ್ನು ನಾವು ಶಂಕು ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಥರದ ಆಕೃತಿಗಳನ್ನು, ಶಂಕಾಕೃತಿಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡಿರ್ತೀವಿ. ವಿದ್ಯಾರ್ಥಿಗಳೇ, ಗುಡಿಯ ಗೋಪುರ ಆಗಿರ್ಬೋದು, ಅಥವಾ ವಿದೂಷಕನ ಟೋಪಿ ಆಗಿರ್ಬೋದು, ಅಥವಾ ಕೋನ್ ಐಸ್ ಕ್ರೀಮ್ ಅಂತ ನಾವೇನು ಕರಿತೀವಿ ಅಂತಲ್ಲಿ ಈ ಒಂದು ಮಾದರಿಗಳನ್ನು ನಾವು ದಿನನಿತ್ಯ ನೋಡಿರ್ತೀವಿ. ವಿದ್ಯಾರ್ಥಿಗಳೇ, ಈ ಒಂದು ಶಂಕುವಿನ ಪಾದ ಏನಾಗಿರ್ತದೆ? ವೃತ್ತಾಕಾರವಾಗಿ ಇರುತ್ತದೆ. ವಿದ್ಯಾರ್ಥಿಗಳೇ, ಈ ವೃತ್ತದ ಕೇಂದ್ರ ಬಿಂದು, ಈ ಒಂದು ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಇರತಕ್ಕಂಥ ಈ ಒಂದು ದೂರವನ್ನು ನಾವು ವೃತ್ತದ ತ್ರಿಜ್ಯ ಅಥವಾ ಈ ಒಂದು ಶಂಕುವಿನ ತ್ರಿಜ್ಯ ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಈ ಪರಿಧಿಯಿಂದ ಪರಿಧಿಗಿರ್ತಕ್ಕಂಥ ದೂರ ಮತ್ತು ಆ ಒಂದು ರೇಖೆ ಕೇಂದ್ರದ ಮೂಲಕ ಹಾದು ಹೋಯಿತು ಅಂದರೆ ಆ ಒಂದು ಅದನ್ನು ನಾವು ವ್ಯಾಸ ಅಂತ ನಾವು ಕರಿತೀವಿ. ಅದು ಈ ಒಂದು ಶಂಕುವಿನ ವ್ಯಾಸ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಈ ಒಂದು ಕೇಂದ್ರ ಬಿಂದು, ಈ ಒಂದು ವೃತ್ತದ ಕೇಂದ್ರ ಬಿಂದು ಮತ್ತು ಈ ಒಂದು ಶೃಂಗ ಬಿಂದುವಿಗೆ ಇರತಕ್ಕಂಥ ಅಂತರವನ್ನು ನಾವು ಶಂಕುವಿನ ಎತ್ತರ ಅಥವಾ ಲಂಬ ಎತ್ತರ ಎಂದು ನಾವು ಕರೆಯುತ್ತೇವೆ. ಈ ಒಂದು ಲಂಬ ಎತ್ತರವನ್ನು ನಾವು ಎಚ್ ಅಕ್ಷರದಿಂದ ನಾವು ಸೂಚಿಸುತ್ತೇವೆ. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಈ ಒಂದು ಪಾದದ ಪರಿಧಿಯಿಂದ ಮತ್ತು ಈ ಒಂದು ಶೃಂಗಕ್ಕೆ ಇರತಕ್ಕಂಥ ಈ ಒಂದು ಎತ್ತರವನ್ನು ನಾವು ಶಂಕುವಿನ ಓರೆ ಎತ್ತರ ಎಂದು ನಾವು ಕರೆಯುತ್ತೇವೆ. ಈ ಒಂದು ಓರೆ ಎತ್ತರವನ್ನು ನಾವು ಎಲ್ ಅಕ್ಷರದಿಂದ ನಾವು ಸೂಚಿಸುತ್ತೇವೆ. ವಿದ್ಯಾರ್ಥಿಗಳೇ, ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ವಿದ್ಯಾರ್ಥಿಗಳೇ, ಈ ಒಂದು ಪಾದದ ವಿಸ್ತೀರ್ಣವನ್ನು ಹೊರತುಪಡಿಸಿದರೆ ಈ ಒಂದು ಮೈ ಏನಿದೆ ಇದನ್ನು ನಾವು ಶಂಕುವಿನ ವಕ್ರ ಮೇಲ್ಮೈ ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು πr(l) ಆಗ್ತದೆ. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಈ ಒಂದು ಪಾದದ ವಿಸ್ತೀರ್ಣ ಅಂದರೆ ಈ ಒಂದು ವೃತ್ತಾಕಾರದ ಪ್ರದೇಶದ ವಿಸ್ತೀರ್ಣ, ಅದರ ಜೊತೆಗೆ ಈ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ಅದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು πr × r+l ಆಗ್ತದೆ. ವಿದ್ಯಾರ್ಥಿಗಳೇ, ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಈ ಶಂಕುವಿನ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಸಮಸ್ಯೆ, ಒಂದು ಶಂಕುವಿನ ಪಾದದ ವ್ಯಾಸವು 10.5 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು 10 ಸೆಂಟಿಮೀಟರ್ ಇದೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಶಂಕುವಿನ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಇಲ್ಲೇನು ನಾನು ಶೇಡ್ ಮಾಡಿದ್ದೀನಿ, ಈ ಒಂದು ಪ್ರದೇಶದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಈ ಒಂದು ಶಂಕುವಿನ ಓರೆ ಎತ್ತರವನ್ನು ಕೊಟ್ಟಿದ್ದಾನೆ. ಬಿ ಸಿ ಏನಾಗ್ತದೆ? ಓರೆ ಎತ್ತರ ಆಗ್ತದೆ. ಓರೆ ಎತ್ತರವನ್ನು ಎಲ್ ಅಕ್ಷರದಿಂದ ನಾವು ಸೂಚಿಸುತ್ತೇವೆ. ಅದು 10 ಸೆಂಟಿಮೀಟರ್ ಇದೆ. ಅದೇ ರೀತಿಯಾಗಿ ಈ ಒಂದು ಪಾದದ ವ್ಯಾಸವನ್ನು ಕೊಟ್ಟಿದ್ದಾನೆ. ಇಲ್ಲಿ ಎ ಬಿ ಏನಾಗ್ತದೆ? ವ್ಯಾಸ ಆಗ್ತದೆ. ವ್ಯಾಸ ಅದು ಎ ಬಿ = ಡಯಾಮೀಟರ್ ಅಂತ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ಡಿ ಅಕ್ಷರದಿಂದ ನಾವು ಸೂಚಿಸುತ್ತೇವೆ. ಅದು 10.5 ಸೆಂಟಿಮೀಟರ್ ವ್ಯಾಸ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ವ್ಯಾಸದ ಅರ್ಧದಷ್ಟು ಏನಾಗಿರ್ತದೆ? ತ್ರಿಜ್ಯ ಆಗಿರ್ತದೆ. ಅದು
ಒ ಬಿ ಅಥವಾ ಒ ಎ ಏನಾಗಿರ್ತದೆ ತ್ರಿಜ್ಯ ಆಗಿರ್ತದೆ. ಆದ್ದರಿಂದ ಒ ಬಿ ಈಸ್ ಈಕ್ವಲ್ ಟು ತ್ರಿಜ್ಯವನ್ನು ನಾವು ರೇಡಿಯಸ್ ಆರ್ ಅಕ್ಷರದಿಂದ ನಾವು ಸೂಚಿಸುತ್ತೇವೆ. ಆದ್ದರಿಂದ ಆರ್ ಈಸ್ ಈಕ್ವಲ್ ಟು ವ್ಯಾಸದ ಅರ್ಧದಷ್ಟು ಏನಾಗಿರ್ತದೆ ತ್ರಿಜ್ಯ ಆಗಿರ್ತದೆ. ವ್ಯಾಸ 10.5 ಸೆಂಟಿಮೀಟರ್ ಇದೆ. ಬಾಗ್ಲೆ 2 ನಾನು ಮಾಡ್ಕೊಂಡಿದ್ದೀನಿ. 2 1 2, 2 5 10 ಆಗ್ತದೆ. ಬಿಂದು ಕೊಡ್ತೀರಾ, ಇಲ್ಲಿ 5 ಇದೆ, 2 2 4 ಆಗ್ತದೆ, 1 ಉಳಿತದೆ, 10 ಆಗ್ತದೆ, 2 5 10. ಅಂದರೆ ಈ ಒಂದು ವೃತ್ತಾಕಾರ ಪ್ರದೇಶದ ತ್ರಿಜ್ಯ ಎಷ್ಟು ಸಿಗ್ತದೆ ನಮಗೆ 5.25 ಸೆಂಟಿಮೀಟರ್ ನಮಗೆ ತ್ರಿಜ್ಯ ಸಿಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು ಪೈ ಆರ್ ಎಲ್ ವಿದ್ಯಾರ್ಥಿಗಳೇ. ನಾವಿಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಪೈದ ಬೆಲೆ ನಾನು 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ ತ್ರಿಜ್ಯ ಎಷ್ಟಿದೆ 5.25 ಇದೆ. 5.25 ಗುಂಡ್ಲೆ ಎಲ್ ಓರೆ ಎತ್ತರ 10 ಸೆಂಟಿಮೀಟರ್ ಇದೆ. 10 ನಾನು ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ 7 ಛೇದದಲ್ಲಿದೆ ವಿದ್ಯಾರ್ಥಿಗಳೇ. 5.25ಕ್ಕೆ ನಾನು ಭಾಗಿಸ್ತಾ ಇದ್ದೀನಿ. 7 1 7 ವಿದ್ಯಾರ್ಥಿಗಳೇ ಇದು 5.25 ಇರೋದರಿಂದ ನಾನು ಬಿಂದುವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ 7 7 49 ಆಗ್ತದೆ. ಅಂದರೆ 7 0.7 ಅದು ಏನಾಗ್ತದೆ 7 7 49 ಆಗ್ತದೆ. 52ರಲ್ಲಿ 49 ನಾವು ಕಳೆದರೆ ನಮಗೆ 3 ಉಳಿತದೆ, 35 ಆಗ್ತದೆ. 7 5 35 ಆಗ್ತದೆ. ಅಂದರೆ ಈ 5.25 ನಾವು 7ರಿಂದ ನಾವು ಭಾಗಿಸಿದರೆ ನಮಗೆ 0.75 ನಮಗೆ ಸಿಗ್ತದೆ. ಗುಂಡ್ಲೆ ಈ ಒಂದು 10 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಒಂದು 22 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಈ 0.75 ನಾವು 10ರಿಂದ ನಾವು ಗುಣಿಸಿದರೆ ಅದು 7.5 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಈ 22 ಗುಂಡ್ಲೆ 7.5 22ನ್ನು 7.5ಕ್ಕೆ ನಾವು ಗುಣಿಸಿದರೆ ನಮಗೆ 165 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಶಂಕುವಿನಾಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣ 165 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ 2ನೇ ಸಮಸ್ಯೆ. ಒಂದು ಶಂಕುವಿನ ಓರೆ ಎತ್ತರವು 21 ಮೀಟರ್ ಮತ್ತು ಅದರ ಪಾದದ ವ್ಯಾಸವು 24 ವಿದ್ಯಾರ್ಥಿಗಳೇ ಇದು ಸೆಂಟಿಮೀಟರ್ ಅಂತಾಗಿದೆ, ಮೀಟರ್ ಆಗಬೇಕಾಗಿತ್ತು. ಆದ್ದರಿಂದ 24 ಮೀಟರ್ ಅಂತ ತಾವು ಬರೆದುಕೊಳ್ಳಿ. ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಶಂಕುವಿನ ಆಕಾರದ ಚಿತ್ರವನ್ನು ಹಾಕ್ಕೊಂಡಿದ್ದೀನಿ. ಇದರ ಓರೆ ಎತ್ತರವನ್ನು ಕೊಟ್ಟಿದ್ದಾನೆ, ಅದು ಎಲ್ 21 ಮೀಟರ್ ಇದೆ. ಅದೇ ರೀತಿಯಾಗಿ ಈ ಒಂದು ಪಾದದ ವ್ಯಾಸವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ, ಅದು ಡಿ ಡಯಾಮೀಟರ್ 24 ಮೀಟರ್ ಇದೆ. ಈ ಒಂದು 24ರ ಅರ್ಧ, ಈ ಒಂದು ವ್ಯಾಸದ ಅರ್ಧದಷ್ಟು ಏನಿರ್ತದೆ ತ್ರಿಜ್ಯ ಇರ್ತದೆ. ಆದ್ದರಿಂದ ಆರ್ ಈಸ್ ಈಕ್ವಲ್ ಟು ರೇಡಿಯಸ್ ತ್ರಿಜ್ಯ ಈಸ್ ಈಕ್ವಲ್ ಟು 24/2 ನಾನು ಮಾಡಿದ್ದೀನಿ. 2 1 2 2 1 2 2 2 4 ಅಂದರೆ ಈ ಒಂದು ಪಾದದ ತ್ರಿಜ್ಯ ಎಷ್ಟು ಸಿಗ್ತದೆ ನಮಗೆ 12 ಮೀಟರ್ ನಮಗೆ ಸಿಗ್ತದೆ. ಈ ಒಂದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿತಕ್ಕಂಥ ಸೂತ್ರ ಪೈ ಆರ್ ಆರ್ ಪ್ಲಸ್ ಎಲ್ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ಪೈದ ಬೆಲೆಯನ್ನು ನಾನು 22/7 ನಾನು ತೆಗೆದುಕೊಂಡಿದ್ದೇನೆ. ಗುಂಡ್ಲೆ ತ್ರಿಜ್ಯ ಎಷ್ಟಿದೆ 12 ಮೀಟರ್ ಇದೆ. 12 ಆದೇಶ ಮಾಡಿದ್ದೀನಿ. ಬ್ರ್ಯಾಕೆಟ್ ತ್ರಿಜ್ಯ 12 ಮೀಟರ್ ಇದೆ. 12 ಪ್ಲಸ್ ಇಲ್ಲಿ ಓರೆ ಎತ್ತರ 21 ಮೀಟರ್ ಇದೆ. 21 ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ 22/7 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ 12 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ 12 + 21 ಅಂದರೆ ಅದು 33 ಆಗ್ತದೆ. ದಿಸ್ ಈಕ್ವಲ್ ಟು ಈ ಒಂದು 22/7 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಇಲ್ಲಿ 12 ಗುಂಡ್ಲೆ 33. 12 33ಕ್ಕೆ ನಾವು ಗುಣಿಸಿದರೆ 396 ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ 22 ಗುಂಡ್ಲೆ 396 ವಿದ್ಯಾರ್ಥಿಗಳೇ ಈ 2 ಬೆಲೆಗಳು ಅಂಶದಲ್ಲಿ ಇರೋದರಿಂದ ಈ 2 ಬೆಲೆಗಳನ್ನು ನಾನು ಗುಣಿಸ್ತಾ ಇದ್ದೀನಿ. 22 ಗುಂಡ್ಲೆ 396 ಅಂದರೆ ಅದು 8712 ನಮಗೆ ಸಿಗ್ತದೆ. ಬಾಗ್ಲೆ 7 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 8712 7ರಿಂದ ನಾವು ಭಾಗಿಸಿದರೆ 7 1 7 7 1 7 ಇನ್ನೂ ಎಷ್ಟು ಉಳಿತದೆ 1 ಉಳಿತದೆ 17 ಆಗ್ತದೆ. 7
ಎರಡಲೆ 14 ಆಗ್ತದೆ. ಇನ್ನೆಷ್ಟು ಉಳಿತದೆ? 3 ಉಳಿತದೆ, 31 ಆಗ್ತದೆ. ಅದೇ ರೀತಿಯಾಗಿ 7 4 28 ಆಗ್ತದೆ. ಅದೇ ರೀತಿಯಾಗಿ ಇನ್ನೆಷ್ಟು ಉಳಿತದೆ? 3 ಉಳಿತದೆ, 32 ಆಗ್ತದೆ. 7 4 28 ಆಗ್ತದೆ, 4 ಉಳಿತದೆ, 40 ಆಗ್ತದೆ. ಬಿಂದು ಕೊಟ್ಟರೆ 7 5 35 ಆಗ್ತದೆ. ಅದೇ ರೀತಿಯಾಗಿ ಇನ್ನು 5 ಉಳಿತದೆ, 7 7 49 ಆಗ್ತದೆ. ಅಂದರೆ 5 ಉಳಿದಿತ್ತಂದರೆ 50 ಆಗ್ತದೆ, 7 7 49. ಅಂದರೆ ವಿದ್ಯಾರ್ಥಿಗಳೇ, ನಾನು 2 ದಶಮಾಂಶದವರೆಗೆ ಇದನ್ನು ನಾನು 7ಅನ್ನು ನಾನು ಭಾಗಿಸ್ತಾ ಇದ್ದೀನಿ. ಅದು 8712ಕ್ಕೆ. ಆದ್ದರಿಂದ 8712ಅನ್ನು 7ರಿಂದ ನಾವು ಭಾಗಿಸಿದಾಗ 1244.57 ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಶಂಕುವಿನ ಆಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 1244.57 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 3ನೇ ಸಮಸ್ಯೆ. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 308 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಓರೆ ಎತ್ತರವು 14 ಸೆಂಟಿಮೀಟರ್ ಆಗಿದೆ. ಶಂಕುವಿನ ವಿದ್ಯಾರ್ಥಿಗಳೇ, ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಪ್ರಶ್ನೆ ಪಾದದ ತ್ರಿಜ್ಯ ಮತ್ತು ಎರಡನೇ ಪ್ರಶ್ನೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಶಂಕುವಿನ ಆಕಾರದ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಓರೆ ಎತ್ತರವನ್ನು ಕೊಟ್ಟಿದ್ದಾನೆ, ಅದು 14 ಸೆಂಟಿಮೀಟರ್ ಇದೆ. ಅದೇ ರೀತಿಯಾಗಿ ನಾವೀಗ ಈ ಒಂದು ಪಾದದ ತ್ರಿಜ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅದು 1ನೇ ಪ್ರಶ್ನೆ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಈ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ನಾವು ಕಂಡು ಹಿಡಿಬೇಕಾಗಿದೆ. ಅದು ಪೂರ್ಣ ಮೇಲ್ಮೈ ವಿಸ್ತೀರ್ಣ πr × r+l ಈ ಒಂದು ಸೂತ್ರವನ್ನು ಬಳಸಿಕೊಂಡು ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ಅದು 308 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ = 308 ಸೆಂಟಿಮೀಟರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು πrl ಎಂದು ಬರೆದುಕೊಳ್ಳಬಹುದು. ಆದ್ದರಿಂದ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಬದಲಾಗಿ ನಾನು πrl ಅನ್ನು ನಾನು ಬರ್ಕೊಂಡಿದ್ದೀನಿ. = ಬಲಭಾಗದಲ್ಲಿ 308 ಹಾಗೆ ನಾನು ಬರ್ಕೊಂಡಿದ್ದೀನಿ. ಯಾಕಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ನಾನಿಲ್ಲಿ ಪೈದ ಬೆಲೆಯನ್ನು ನಾನು ಆದೇಶ ಮಾಡ್ತಾ ಇದ್ದೀನಿ. 22/7 ಆದೇಶ ಮಾಡಿದ್ದೀನಿ. ಗುಡ್ಲೆ r ಅಂತಕ್ಕಂಥದ್ದು ತ್ರಿಜ್ಯ, ಅದು ನಮಗೆ ಗೊತ್ತಿಲ್ಲ. 1ನೇ ಪ್ರಶ್ನೆಯಲ್ಲಿ ಕಂಡು ಹಿಡಿಯಂತ ಪ್ರಶ್ನೆ ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು ತ್ರಿಜ್ಯದ ಬೆಲೆ r ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಡ್ಲೆ ಓರೆ ಎತ್ತರ L ಅಂತಕ್ಕಂಥದ್ದು ಓರೆ ಎತ್ತರ, ಅದು 14 ಸೆಂಟಿಮೀಟರ್ ಇದೆ. 14 ಸೆಂಟಿಮೀಟರನ್ನು ನಾನು ಆದೇಶ ಮಾಡಿದ್ದೀನಿ. ದಿಸ್ = 308 ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಇಲ್ಲಿ ಎಡಭಾಗದಲ್ಲಿ 7 ಛೇದದಲ್ಲಿದೆ, ಈ ಒಂದು 14 ಅಂಶದಲ್ಲಿದೆ. 7 1 7, 7 2 14 ಆಗ್ತದೆ. ಆದ್ದರಿಂದ 22 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಡ್ಲೆ 6 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಡ್ಲೆ ಇಲ್ಲಿ ವಿದ್ಯಾರ್ಥಿಗಳೇ 7 1 7, 7 2 14 ಆಗ್ತದೆ. ಆದ್ದರಿಂದ 2 ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ದಿಸ್ = 308 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಎಡಭಾಗದಲ್ಲಿ 22 ಗುಡ್ಲೆ 2 ಇದೆ. ಈ 2 22ಕ್ಕೆ ನಾವು ಗುಣಿಸಿದರೆ ನಮಗೆ 44 ಸಿಗ್ತದೆ. ಆದ್ದರಿಂದ ಈ 6 ಹಾಗೆ ನಾನು ಬರ್ಕೊಂಡಿದ್ದೀನಿ. 6 ಗುಡ್ಲೆ 44 = 308 ಆಗ್ತದೆ. ವಿದ್ಯಾರ್ಥಿಗಳೇ, ಈ 44 rಗೆ ಗುಣಕಾರ ಇದೆ, ತ್ರಿಜ್ಯಕ್ಕೆ ಗುಣಕಾರ ಇದೆ, ಎಡಭಾಗದಲ್ಲಿದೆ. ಬಲಭಾಗಕ್ಕೆ ಬಂದರೆ 308ಕ್ಕೆ ಭಾಗಾಕಾರ ಆಗ್ತದೆ. ಆದ್ದರಿಂದ r = 308/44 ಆಗ್ತದೆ. ವಿದ್ಯಾರ್ಥಿಗಳೇ, 308ಅನ್ನು 44ರಿಂದ ನಾವು ಭಾಗಿಸಿದರೆ 44 7 308 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನಿಲ್ಲಿ r ಅಂತಕ್ಕಂಥದ್ದು ಈ ಒಂದು ತ್ರಿಜ್ಯ, ಪಾದದ ತ್ರಿಜ್ಯ 7 ಸೆಂಟಿಮೀಟರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 1ನೇ ಪ್ರಶ್ನೆಗೆ ನಾವು ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೀವಿ. ಅದು ಈ ಒಂದು ಪಾದದ ತ್ರಿಜ್ಯ, ಈ ಒಂದು ವೃತ್ತಾಕಾರದ ಪಾದದ ತ್ರಿಜ್ಯ ಅದು 7 ಸೆಂಟಿಮೀಟರ್ ನಮಗೆ ಸಿಕ್ಕಿದೆ. ಅದೇ ರೀತಿಯಾಗಿ ನಾವೀಗ 2ನೇ ಪ್ರಶ್ನೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ಆದ್ದರಿಂದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ πr × r+l ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ದಿಸ್ = ಪೈದ ಬೆಲೆ ನಾನು 22/7 ಆದೇಶ ಮಾಡಿದ್ದೀನಿ. ಗುಡ್ಲೆ r ತ್ರಿಜ್ಯದ ಬೆಲೆ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ.
7 ಸೆಂಟಿಮೀಟರ್ ಇದೆ. 7 ಆದೇಶ ಮಾಡಿದ್ದೀನಿ. ಬ್ರಾಕೆಟ್ ತ್ರಿಜ್ಯ ಆರದ ಬೆಲೆ 7 ಸೆಂಟಿಮೀಟರ್ ಪ್ಲಸ್ ಎಲ್ ಅಂತಕ್ಕಂಥದ್ದು ಓರೆ ಎತ್ತರ 14 ಸೆಂಟಿಮೀಟರ್ನ ನಾನು ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 7 ಛೇದದಲ್ಲಿದೆ. 7 1 7 7 1 7 ಕ್ಯಾನ್ಸಲ್ ಆಗ್ತದೆ. ನಮಗೆ 22 ಉಳಿತದೆ. ಈ ಒಂದು ಬ್ರಾಕೆಟ್ನಲ್ಲಿ 7 ಪ್ಲಸ್ 14 ಅಂದರೆ 21 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 22 ಗುಂಡ್ಲೆ 21 ನಾನು ಬರ್ಕೊಂಡಿದ್ದೀನಿ. 22 ಗುಂಡ್ಲೆ 21 ಅಂದರೆ ಅದು 462 ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ, ಚದರ ಸೆಂಟಿಮೀಟರ್ ಆಗ್ತದೆ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 462 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ 4ನೇ ಪ್ರಶ್ನೆ, ಒಂದು ಶಂಕುವಿನಾಕಾರದ ಡೇರೆಯ ಎತ್ತರವು 10 ಮೀಟರ್ ಮತ್ತು ಅದರ ಪಾದದ ತ್ರಿಜ್ಯವು 24 ಮೀಟರ್ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಪ್ರಶ್ನೆ ಡೇರೆಯ ಓರೆ ಎತ್ತರ, ಅದೇ ರೀತಿಯಾಗಿ 2ನೇ ಪ್ರಶ್ನೆ 1 ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯು ₹70. ಆದರೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಒಂದು ಶಂಕುವಿನಾಕಾರದ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕ್ಯಾನ್ವಾಸ್ ಬಟ್ಟೆಯಿಂದ ಒಂದು ಡೇರೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅಂದರೆ ಒಂದು ಟೆಂಟ್ ಹೌಸ್ ಅಂತ ನಾವೇನು ಕರಿತೀವಿ, ಒಂದು ಕ್ಯಾನ್ವಾಸ್ ಬಟ್ಟೆಯಿಂದ ಒಂದು ಟೆಂಟನ್ನು ಹಾಕಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಇದರ ಒಂದು ಎತ್ತರವನ್ನು ಕೊಟ್ಟಿದ್ದಾನೆ, ಅದು 10 ಮೀಟರ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಎತ್ತರ ಅಂತಕ್ಕಂಥದ್ದು ಲಂಬ ಎತ್ತರ, ಅದೇ ರೀತಿಯಾಗಿ ಓರೆ ಎತ್ತರ ಬೇರೆ ವಿದ್ಯಾರ್ಥಿಗಳೇ. ಓರೆ ಎತ್ತರ ಎಲ್ ಅಕ್ಷರದಿಂದ ನಾವು ಸೂಚಿಸುತ್ತೇವೆ, ಅದೇ ರೀತಿಯಾಗಿ ಲಂಬ ಎತ್ತರವನ್ನು ಎಚ್ ಅಕ್ಷರದಿಂದ ನಾವು ಸೂಚಿಸುತ್ತೇವೆ. ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಲಂಬ ಎತ್ತರ 10 ಮೀಟರ್ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು ಪಾದದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ, ಅದು 24 ಮೀಟರ್ ಇದೆ. ನಾವೀಗ ಈ ಒಂದು ಡೇರೆಯ ಓರೆ ಎತ್ತರವನ್ನು ನಾವು ಕಂಡು ಹಿಡಿಬೇಕಾಗಿದೆ, ಅದು ಎಲ್ಲನ್ನು ನಾವು ಕಂಡು ಹಿಡಿಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ. ಅದೇ ರೀತಿಯಾಗಿ ಈ ಒಂದು ಕ್ಯಾನ್ವಾಸ್ ಬಟ್ಟೆಗೆ ತಗಲ್ತಕ್ಕಂಥ ಬೆಲೆಯನ್ನು ಕೂಡ ನಾವು ಕಂಡು ಹಿಡಿಯೋಣ. ನಾವೀಗ ಓರೆ ಎತ್ತರವನ್ನು ಮೊದಲನೇದಾಗಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ ನೀವು ಇದನ್ನು ಗಮನಿಸಿದರೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಕಾಣುತ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಲಂಬ ಎತ್ತರ, ಓರೆ ಎತ್ತರ ಮತ್ತು ಪಾದದ ತ್ರಿಜ್ಯ ಇವು 3 ಕೂಡಿದರೆ, 3 ಬೆಲೆಗಳು ಕೂಡಿದರೆ ಒಂದು ಲಂಬಕೋನ ತ್ರಿಭುಜ ಆಗಿ ಕಾಣ್ತದೆ. ಆದ್ದರಿಂದ ನಾವಿಲ್ಲಿ ಪೈಥಾಗೊರಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ, ಉಪಯೋಗಿಸೋಣ. ಇಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನು ನಾವು ವಿಕರ್ಣ ಎಂದು ಕರೆಯುತ್ತೇವೆ. ಪೈಥಾಗೊರಸ್ ಪ್ರಮೇಯ ಏನನ್ನು ಹೇಳ್ತದೆ ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಅಂತ ಪೈಥಾಗೊರಸ್ ಪ್ರಮೇಯ ಹೇಳ್ತದೆ. ಆದ್ದರಿಂದ ಇಲ್ಲಿ ವಿಕರ್ಣ ಎಲ್ ಆಗ್ತದೆ. ಆದ್ದರಿಂದ ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಉಳಿದಿರ್ತಕ್ಕಂಥ 2 ಬಾಹುಗಳ ವರ್ಗಗಳ ಮೊತ್ತ, ಇಲ್ಲಿ ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಪೈಥಾಗೊರಸ್ ಪ್ರಮೇಯ ಪ್ರಕಾರ ನಾನು ಬರೆದುಕೊಂಡಿದ್ದೇನೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ನಾವೀಗ ಓರೆ ಎತ್ತರವನ್ನು ಕಂಡು ಹಿಡಿಯೋಣ. ದಿಸ್ ಈಕ್ವಲ್ ಟು ಲಂಬ ಎತ್ತರ 10 ಮೀಟರ್ ಇದೆ, 10 ಆದೇಶ ಮಾಡಿದ್ದೀನಿ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ತ್ರಿಜ್ಯ ಎಷ್ಟಿದೆ 24 ಮೀಟರ್ ಇದೆ, 24 ನಾನು ಆದೇಶ ಮಾಡಿದ್ದೀನಿ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 10ರ ವರ್ಗ 10 10 100 ಆಗ್ತದೆ. ಪ್ಲಸ್ 24ರ ವರ್ಗ 24 ಗುಂಡ್ಲೆ 24 ಅಂದರೆ 576 ಆಗ್ತದೆ. ದಿಸ್ ಈಕ್ವಲ್ ಟು ಇಲ್ಲಿ 100 ಪ್ಲಸ್ 576 ಅಂದರೆ 676 ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ನಾವೀಗ ವರ್ಗಮೂಲವನ್ನು ತೆಗೆಯೋಣ. ಎಲ್ ಸ್ಕ್ವೇರ್ದ ವರ್ಗಮೂಲ ಎಲ್ ಆಗ್ತದೆ. ದಿಸ್ ಈಕ್ವಲ್ ಟು 676ರ ವರ್ಗಮೂಲವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 676ರ ವರ್ಗಮೂಲ 26 ಆಗ್ತದೆ ವಿದ್ಯಾರ್ಥಿಗಳೇ. 26 ಗುಂಡ್ಲೆ 26 ಅಂದರೆ 676 ಆಗ್ತದೆ. 676ರ ವರ್ಗಮೂಲ 26 ಮೀಟರ್ ನಮಗೆ ಸಿಗ್ತದೆ. ಇಲ್ಲಿ 1ನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡೋಣ. ಅದು ಓರೆ ಎತ್ತರ, ಈ ಒಂದು ಡೇರೆಯ
ಓರೆ ಎತ್ತರ L = 26 ಮೀಟರ್ ನಮಗೆ ಸಿಕ್ಕಿದೆ. ನಾವೀಗ ವಿದ್ಯಾರ್ಥಿಗಳೇ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ತದನಂತರ ಈ ಒಂದು ಕ್ಯಾನ್ವಾಸ್ ಬಟ್ಟೆಗೆ ತಗಲ್ತಕ್ಕಂಥ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಆದ್ದರಿಂದ ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ πr/L. ವಿದ್ಯಾರ್ಥಿಗಳೇ ನಾವೀಗ ಬೆಲೆಗಳನ್ನು ಆದೇಶ ಮಾಡೋಣ. ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ ತ್ರಿಜ್ಯವನ್ನು ಕೊಟ್ಟಿದ್ದಾನೆ 24 ಮೀಟರನ್ನು ಆದೇಶ ಮಾಡಿದ್ದೀನಿ. ಗುಂಡ್ಲೆ ಓರೆ ಎತ್ತರ 26 ಮೀಟರನ್ನು ನಾನು ಆದೇಶ ಮಾಡಿದ್ದೀನಿ. 22/7 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ 24 ಗುಂಡ್ಲೆ 26 ಅಂದರೆ 624 ಆಗ್ತದೆ. ವಿದ್ಯಾರ್ಥಿಗಳೇ 624 ಅಂಶದಲ್ಲಿದೆ ಮತ್ತು 22ಕ್ಕೆ ಗುಣಾಕಾರ ಆಗ್ತದೆ. 22 ಗುಂಡ್ಲೆ 624 ಅಂದರೆ ಅದು 13,728 ನಮಗೆ ಸಿಗ್ತದೆ. ಬಾಗ್ಲೆ 7 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಈ ಒಂದು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ 13,728/7 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ನಮಗೆ ಉತ್ತರ ಸಿಕ್ಕಿದೆ. ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಇಲ್ಲಿ 1 ಚದರ ಮೀಟರಿಗೆ ಕ್ಯಾನ್ವಾಸ್ ಬಟ್ಟೆಯ ಬೆಲೆ 70 ರೂಪಾಯಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ 1 ಚದರ ಮೀಟರಿಗೆ ಅಥವಾ 1 ಮೀಟರ್ ಸ್ಕ್ವೇರ್ಗೆ ಕ್ಯಾನ್ವಾಸ್ ಬಟ್ಟೆಯ ಬೆಲೆ 70 ರೂಪಾಯಿ ಕೊಟ್ಟಿದ್ದಾನೆ. ನಮಗೀಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ನಮ್ಗೆ ಎಷ್ಟು ಸಿಕ್ಕಿದೆ? 13,728/7 ಚದರ ಮೀಟರ್ ಸಿಕ್ಕಿದೆ. ಇದಕ್ಕೆ ತಗಲ್ತಕ್ಕಂಥ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಆದ್ದರಿಂದ 13,728/7 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆ = 13,728/7 ಗುಂಡ್ಲೆ 1 ಚದರ ಮೀಟರ್ಗೆ ಎಷ್ಟಿದೆ? 70 ರೂಪಾಯಿ ಇದೆ. ಆದ್ದರಿಂದ ನಾನು 70 ಗುಣಾಕಾರ ಮಾಡಿದ್ದೇನೆ. ವಿದ್ಯಾರ್ಥಿಗಳೇ 7 ಛೇದದಲ್ಲಿದೆ. 7 1 7 7 10 70 ಆಗ್ತದೆ. ಆದ್ದರಿಂದ 13,728 ಗುಂಡ್ಲೆ 10 ಆಗ್ತದೆ. ವಿದ್ಯಾರ್ಥಿಗಳೇ 7 1 7 7 10 70 ಆಗ್ತದೆ. ಗುಂಡ್ಲೆ 10 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 13,728ಕ್ಕೆ 10 ನಾವು ಗುಣಿಸಿದರೆ ನಮಗೆ ಉತ್ತರ 1,37,280 ರೂಪಾಯಿ ನಮಗೆ ಸಿಗ್ತದೆ. ವಿದ್ಯಾರ್ಥಿಗಳೇ 1,37,280 ರೂಪಾಯಿ ನಮಗೆ ಉತ್ತರ ಸಿಗ್ತದೆ. ಅಂದರೆ ಈ ಒಂದು ಕ್ಯಾನ್ವಾಸ್ ಬಟ್ಟೆಯಿಂದ ಈ ಒಂದು ಡೇರೆಯನ್ನು ನಿರ್ಮಿಸಲು ತಗಲ್ತಕ್ಕಂಥ ವೆಚ್ಚ ಬೆಲೆ ಅದು 1,37,280 ರೂಪಾಯಿ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.